ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಬಂದು 350 ರುಪೀಸ್ ಇರುತ್ತೆ. ಈ ಒಂದು 350 ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ನಿಮ್ಮೆಲ್ಲಾ ಕ್ವಶನ್ಸ್ಗೂ ಆನ್ಸರ್ ಫೋನ್ ಕಾಲ್ ಮುಖಾಂತರನೇ ಸಿಗುತ್ತೆ. ಅಂಡ್ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾಲ್ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 350 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ನಿಮಗೆ ಯಾವುದೇ ರೀತಿ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಖಂಡಿತವಾಗ್ಲೂ ವೆಯ್ಟ್ ಮಾಡ್ತಾ ಇರಿ, ನಿಮ್ಮೆಲ್ಲರಿಗೂ ರೀಡಿಂಗ್ ಸಿಗುತ್ತೆ. ನನ್ನ ಕಾಲ್ಸ್ಗೆ ಮೆಸೇಜಸ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಯಾರೆಲ್ಲ ಇನ್ನೂ ನಿಮ್ಮ ಪಾರ್ಟ್ನರ್ನ ಮ್ಯಾರೇಜ್ ಆಗಿಲ್ಲ, ಯಾವಾಗ ನಿಮ್ಮ ಪಾರ್ಟ್ನರ್ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ, ಯಾವಾಗ ನಿಮ್ಮಿಬ್ರ ಮಧ್ಯ ಮ್ಯಾರೇಜ್ ಮಾತುಕತೆ ಆಗತ್ತೆ, ಯಾವಾಗ ಮ್ಯಾರೇಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಈ ಒಂದು ವಿಡಿಯೋನ ಫುಲ್ ನೋಡ್ತಾ ಇರಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ರೀತಿ ಪಾಸ್ ಇಲ್ಲದೆ ನಾನು ಹಾಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಅಂಡ್ 6 ಆಫ್ ಸೋರ್ಡ್ಸ್, 7 ಆಫ್ ವಾಂಡ್ಸ್, 3 ಆಫ್ ಕಪ್ಸ್. ಓಕೆ, ಬ್ಯೂಟಿಫುಲ್. ಪೇಜ್ ಆಫ್ ಸೋರ್ಡ್ಸ್ ಅಂಡ್ 10 ಆಫ್ ಸೋರ್ಡ್ಸ್ ಇದೆ. ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ 9 ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, 9 ಆಫ್ ಸೋರ್ಡ್ಸ್ ಇದೆ, 10 ಆಫ್ ಸೋರ್ಡ್ಸ್ ಇದೆ, ಪೇಜ್ ಆಫ್ ಸೋರ್ಡ್ಸ್ ಇದೆ, 3 of cups ಇದೆ, and we have 7 of wands. Okay, 6 of swords ಮತ್ತೆ king of pentacles. ಸೊ ಇಷ್ಟು ಕಾರ್ಡ್ಸ್ ನಿಮಗಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಯಾವಾಗ ಮ್ಯಾರೇಜ್ ಆಗ್ತಾರೆ, ಯಾವಾಗ ಮದ್ವೆ ಮಾಡ್ಕೋತಾರೆ, ನಿಮ್ಮನ್ನ ಯಾವಾಗ ಮದ್ವೆ ಮಾತುಕತೆ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವ್ ಯಾರನ್ನ ಇಷ್ಟಪಡ್ತಾ ಇದ್ರ, ಯಾರನ್ನ ಇಷ್ಟು ವರ್ಷಗಳ ಕಾಲ ಅವ್ರು ನನ್ನ ಮದ್ವೆ ಆಗ್ತಾರೆ ಅಥವಾ ಒಂದು ಏನ್ ಡ್ರೀಮ್ಸ್ ಇಟ್ಕೊಂಡಿದ್ರ ಆ ಒಂದು ವ್ಯಕ್ತಿ ಜೊತೆಗೆ, ಖಂಡಿತವಾಗ್ಲೂ ಅವರು ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು, ಮದ್ವೆ ಮಾಡ್ಕೊಳ್ಳೇಬೇಕು ಅಂತಾನೆ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದಾರೆ. ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡಿರೋದೇ ನಿಮ್ಮ ಜೊತೆಗೆ, ಜೀವನ ಪೂರ್ತಿ ಜೀವನವನ್ನ ಕಳಿಯೋದಿಕ್ಕೆ ನಿಮ್ಮ ಜೊತೆಗೆ. ಸೊ ಖಂಡಿತವಾಗ್ಲೂ ಮ್ಯಾರೇಜ್ ಇಸ್ ಪಾಸಿಬಲ್, ಮ್ಯಾರೇಜ್ ಆಗುತ್ತೆ, ಮ್ಯಾರೇಜ್ ಮಾಡ್ಕೋತಾರೆ ನಿಮ್ಮ ಪಾರ್ಟ್ನರ್. ಯಾವಾಗ ಮ್ಯಾರೇಜ್ ಆಗ್ಬೋದು ಅಂತ ಅಂದ್ರೆ ದಿಸ್ ಪರ್ಸನ್ ನೀಡ್ ಟೈಮ್ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ನೋಡಿ, 9 ಆಫ್ ಸೋರ್ಡ್ಸ್ ಇದೆ ಮತ್ತೆ 10 ಆಫ್ ಸೋರ್ಡ್ಸ್ ಇದೆ. ಎರಡು ಕಾರ್ಡ್ ಏನ್ ತೋರಿಸ್ತಾ ಇದೆ ಅಂದ್ರೆ ಸ್ಟ್ರಗಲ್. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಕ್ತಿಗೆ ಟೈಮ್ ಬೇಕು, ಅವ್ರಿನ್ನು ಮ್ಯಾರೇಜ್ಗೆ ಪ್ರಿಪೇರ್ ಆಗಿಲ್ಲ, ರೆಡಿ ಆಗಿಲ್ಲ. ಯಾಕೆ ಅಂತ ಅಂದ್ರೆ ಅವರ ಜೀವನದಲ್ಲಿ ಅವ್ರೇನ್ ಕಷ್ಟ ಪಡ್ತಿದ್ದಾರೆ, ಅವ್ರೇನ್ ಸ್ಟ್ರಗಲ್ ಮಾಡ್ತಿದ್ದಾರೆ, ಅವ್ರೇನ್ ಬ್ಯಾಟಲ್ ನ ಫೇಸ್ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಸೊ ಹಾಗಾಗಿ ಅವರ ಲೈಫ್ ಅಲ್ಲಿ ತುಂಬಾನೇ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ. ಈ ಮ್ಯಾರೇಜ್ ವಿಚಾರದಲ್ಲಾಗಿರ್ಬೋದು, ನಿಮ್ಮ ವಿಚಾರದಲ್ಲಾಗಿರ್ಬೋದು, ಅವರ ಲೈಫ್ ಕರಿಯರ್ ಬಗ್ಗೆ ಆಗಿರ್ಬೋದು, ತುಂಬಾನೇ ಡ್ರೀಮ್ಸ್ ಇದೆ. ಆ ಡ್ರೀಮ್ಸ್ ಪ್ರಕಾರವಾಗೇನೆ ಅವ್ರ ಲೈಫ್ ಅಲ್ಲಿ ಒಂದೊಂದಾಗಿ ಪ್ಲಾನ್ ಮಾಡ್ತಿದ್ದಾರೆ. ಸೊ ಮೇ ಬಿ ನಿಮ್ಮ ಹತ್ರ ಪ್ರತಿ ಸತಿನೂ ಮ್ಯಾರೇಜ್ ಅಂತ ಬಂದ್ ಮಾತಾಡಿದಾಗ ನೀವು ಅವ್ರಿಗೆ ಸರಿಯಾಗಿ ಅವರು ನಿಮ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರೋಂತ ದಿನಗಳು ತುಂಬಾನೇ ಇದೆ. ಯಾಕೆಂತ ಅಂದ್ರೆ ಮ್ಯಾರೇಜ್ಗೆ ಅವ್ರು ಇನ್ನೂ ರೆಡಿ ಆಗಿಲ್ಲ. ಯಾಕೆಂತಂದ್ರೆ ಅವ್ರ ಲೈಫ್ ಅಲ್ಲಿ ತುಂಬಾ ಕಷ್ಟ ಪಡ್ತಿದ್ದಾರೆ. ಈಗ ತಾನೇ ಅವ್ರೊಂದು ಲೆವೆಲ್ ಬಂದಿರ್ಬೋದು, ಅಥವಾ ಈಗ ತಾನೇ ಅವ್ರ ಕರಿಯರ್ ಬಿಲ್ಡ್ ಆಗ್ತಿರ್ಬೋದು. ಸೊ ಮೇ ಬಿ ಅವ್ರ ಲೈಫ್ ಅಲ್ಲಿ ತುಂಬಾನೇ ಬರ್ಡನ್ ಇದೆ, ಸ್ಟ್ರಗಲ್ ಇದೆ, ಕಷ್ಟ ಪಡ್ತಿದ್ದಾರೆ. ಸೊ ಆ ಒಂದು ಕಷ್ಟ ಪಡೋದ್ರಲ್ಲಿ ನಿಮ್ಮನ್ನು ಅವರ ಜೀವನದಲ್ಲಿ ಬರ್ಮಾಡ್ಕೊಂಡು ಮದ್ವೆ ಮಾಡ್ಕೊಂಡು ಅವ್ರ ತರ ನೀವು ಕಷ್ಟ ಪಡಬಾರ್ದು ಅಂತ ಹೇಳಿನೇ ಈ ಒಂದು ವ್ಯಕ್ತಿ ಮ್ಯಾರೇಜ್ ಅನ್ನೋ ವಿಚಾರಕ್ಕೆ ಸದ್ಯಕ್ಕೆ ಅವರು ಪಾಸ್ ಇಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ತುಂಬಾ ಸತಿ ನಿಮ್ಮಿಬ್ರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳ, ಆರ್ಗ್ಯುಮೆಂಟ್ಸ್ ಆಗೋದೇ ಮ್ಯಾರೇಜ್ಗೋಸ್ಕರ. ನೀನ್ ಯಾವಾಗ ಮ್ಯಾರೇಜ್ ಆಗ್ತೀಯಾ, ನಮ್ಮ ಮನೇಲಿ ಪ್ರೆಷರ್ ಆಗ್ತಿದ್ದಾರೆ, ನನ್ನ ಮನೆಯಲ್ಲಿ ಬೇರೆಯವ್ರನ್ನ ಮದ್ವೆ ಮಾಡ್ಕೊಟ್ಬಿಡ್ತಾರೆ, ಈ ರೀತಿ ತುಂಬಾ ಸತಿ ನಿಮ್ಮ ವ್ಯಕ್ತಿಗೆ ನೀವು ಹೇಳಿದ್ದೀರ. ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿ ಅವರು ನಿಮ್ಗೆ ಸಮಾಧಾನ ಮಾಡ್ತಿರ್ತಾರೆ. ಸೊ ನಾನು ಇನ್ನೂ ಟೈಮ್ ಬೇಕು, ಟೈಮ್ ಕೊಡು, ಮುಂದ್ ವರ್ಷ ಆಗೋಣ, ಮುಂದಿನ ವರ್ಷ ಆಗೋಣ, ಇದೇ ರೀತಿ ತಳ್ಕೊಂಡೇ ಬಂದಿದ್ದಾರೆ. ನೀವು ತುಂಬಾ ವೆಯ್ಟ್ ಕೂಡ ಮಾಡ್ತಾ ಇದ್ರ, ನನ್ನ ವ್ಯಕ್ತಿ ಜೊತೆಗೆ ಮ್ಯಾರೇಜ್ ಆಗ್ಬೇಕು, ಒಂದು ಸಂಸಾರ ಸ್ಟಾರ್ಟ್ ಆಗ್ಬೇಕು, ನಮ್ದೇ ಆದಂತ ಒಂದು ಲೈಫ್ ಪಾತ್ ನಮ್ಗಿದೆ. ನಿಮಗೆ ಒಂದು ಓಪನ್ ಮೈಂಡೆಡ್, ಹೆಂಗಂದ್ರೆ ನಿಮಗ್ ಭರವಸೆ ಇದೆ, ಅವ್ರಿಗೂ ಭರವಸೆ ಇದೆ ಅವರ ಜೀವನದಲ್ಲಿ, ನಾನು ಹೆಂಗಾದ್ರೂ ಮಾಡಿ ನನ್ನ ಜೀವನದಲ್ಲಿ ನಾನು ಸೆಟ್ಲ್ ಆಗ್ತೀನಿ ಅಂತ. ಸೊ ಇವಾಗ ಸದ್ಯಕ್ಕೆ ಅವ್ರು ಯಾವ ತರ ಡ್ರೀಮ್ಸ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ, ನಿಮಗೆ ಅವರ ಲೈಫ್ ಅಲ್ಲಿ ಬಂದಾಗ, ಅವರ ಮನೆಗೆ ನೀವು ಬಂದಾಗ
ಯಾವ್ದ್ರಲ್ಲೂ ನಿಮ್ಗೆ ಕಷ್ಟ ಆಗ್ಬಾರ್ದು, ಯಾವ್ದ್ರಲ್ಲೂ ನಿಮಗೆ ಇದು ಸರಿಗಿಲ್ಲ ಅದು ಸರಿಗಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ಸ್, ನೀವು ಕಂಪ್ಲೇಂಟ್ ಮಾಡಲ್ಲ ಬಟ್ ಸ್ಟಿಲ್ ಕೆಲವೊಂದ್ಸತಿ ಅದಿರುತ್ತೆ ಅಲ್ವಾ, ವೆನ್ ವಿ ಗೆಟ್ ಮ್ಯಾರಿ ನಮಗೆ ತುಂಬಾ ಆಸೆಗಳು ಜಾಸ್ತಿ ಆಗ್ಬಹುದು, ಅಥವಾ ಬೇರನ್ನು ನೋಡಿ ನಮ್ಮ ಲೈಫ್ ನ ಕಂಪೇರ್ ಮಾಡಿ ನೋಡಿದಾಗ ನಾನು ಇನ್ನೂ ಸೆಟ್ಲ್ ಆಗಿಲ್ಲ, ನಾನು ಸೆಟ್ಲ್ ಆದ್ಮೇಲೆ ಮದ್ವೆ ಆಗ್ಬೇಕಾಗಿತ್ತು ಅನ್ನೋ ರಿಗ್ರೆಟ್ ನಿಮಗೆ ಎಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ವ್ಯಕ್ತಿ ಮ್ಯಾರೇಜ್ ವಿಚಾರನ ಮುಂದೂಡ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ. ಬಟ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾರೇಜ್ ಮಾಡ್ಕೋತಾರೆ. ಸ್ವಲ್ಪ ವೇಟ್ ಮಾಡಿ, ಯಾವಾಗ ಎಷ್ಟು ದಿನಗಳ ಕಾಲ ಎಷ್ಟು ವರ್ಷಗಳ ಕಾಲ ಈ ಒಂದು ವ್ಯಕ್ತಿಗೆ ಬೇಕು ಅಂದ್ರೆ ಜಸ್ಟ್ 2 to 3 years ಅಂತ ನಾನು ಹೇಳ್ತೀನಿ. ಸೊ ತುಂಬಾ ಜನಕ್ಕೆ ವಿತಿನ್ 2 years ಅಲ್ಲೇ ಮ್ಯಾರೇಜ್ ಆಗ್ಬೋದು, ಇನ್ನು ತುಂಬಾ ಜನಕ್ಕೆ 2 years ಆದ್ಮೇಲೆ ಮ್ಯಾರೇಜ್ ಆಗ್ಬೋದು. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾರೇಜ್ ಮಾಡ್ಕೋತಾರೆ. ಸೊ ಮ್ಯಾರೇಜ್ ಆದ್ಮೇಲೆ ನಿಮ್ಮ ಜೊತೆಗೆ ಯಾವ್ಯಾವ ತರ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋ ಒಂದು ಆಸೆನೂ ಹೆಂಗ್ ಇಟ್ಕೊಂಡಿದ್ದಾರೆ ಇವರು ಅಂತ ಅಂದ್ರೆ, ಸೊ ಲೈಕ್ ನಾವೊಂದು ಪ್ರತಿಯೊಂದನ್ನು ಮಾಡಿದಾಗ ಪ್ರೀಮಿಯಂ ಅಲ್ಲಿ ಮಾಡ್ಬೇಕು. ಸೊ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಇಂಟೆನ್ಷನ್ ಇಸ್ ದ ಸೇಮ್ ಲೈಕ್ ನನ್ನ ಮ್ಯಾರೇಜ್ ಆದ್ರೆ ಎಲ್ಲಾರು ತಿರುಗಿ ನೋಡ್ಬೇಕು, ಇವ್ರ ಮಗ ಇಷ್ಟು ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಂಡ, ಇವ್ರ ಮಗಳು ಇಷ್ಟು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಂಡ್ಲು, ಈ ರೀತಿ ಮನೆ ಮಾತಾಗ್ಬೇಕು, ಈ ರೀತಿ ಅವ್ರಿಗೆ ಹೇಳ್ಬೇಕು, ಅವ್ರ ಅಪ್ಪ ಅಮ್ಮ ಫೀಲ್ ಮಾಡ್ಬೇಕು, ಪ್ರೌಡ್ ಫೀಲ್ ಮಾಡ್ಬೇಕು, ನನ್ಗೆ ಎಂತ ಸೊಸೆ ಸಿಕ್ಕಿದ್ದಾರೆ, ಎಂತ ಅಳಿಯ ಸಿಕ್ಕಿದ್ದಾರೆ, ಎಲ್ಲಾರು ಅವರೇ ಮದ್ವೆ ಮಾಡ್ಕೊಂಡ್ರು, ನಿಂತ್ಕೊಂಡು ಅವರಾಗವ್ರೆ, ಯಾವ್ದೇ ಒಂದು ಬರ್ಡನ್ ಇಲ್ಲದೆ ಕಷ್ಟ ಇಲ್ಲದೆ ನನ್ನ ಮಗನ ಚೆನ್ನಾಗಿ ನಾವು ನೋಡ್ಕೋತಿದ್ದಾರೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ಅನ್ನೋ ಒಂದು ವರ್ಡ್ಸ್ ನ ಅವರು ಪ್ರತಿ ಸತಿ ನಿಮ್ಮ ಅಪ್ಪ ಅಮ್ಮನ ಬಾಯಿಂದ ಅವ್ರ ಅಪ್ಪ ಅಮ್ಮನ ಬಾಯಿಂದ ಕೇಳಬೇಕು. ಸೊ ಹಾಗಾಗಿ ಒಂದು ವ್ಯಕ್ತಿ ಇಸ್ ಮೇಕಿಂಗ್ ದಿಸ್ ಕೈಂಡ್ ಆಫ್ ಎಫರ್ಟ್ಸ್. ಅಂಡ್ ಎಲ್ಲ ಒಂದ್ ಕಡೆ ಅವ್ರಿಗೆ ತುಂಬಾ ಸಾಲಗಳಿದೆ, ಮೇ ಬಿ ಆ ಸಾಲಗಳು ಡೆಬ್ಟ್ಸ್ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಸೊ ಅದೆಲ್ಲಾನು ಕ್ಲಿಯರ್ ಮಾಡ್ಕೊಂಡು ಆದಷ್ಟು ಬೇಗ ನಮ್ದೇ ಆದಂತ ಒಂದು ಲೈಫ್ ಪಾತ್ ನ ಸ್ಟಾರ್ಟ್ ಮಾಡ್ಬೇಕು, ಫ್ಯೂಚರ್ ನ ಪ್ಲಾನ್ ಮಾಡ್ಬೇಕು. ತುಂಬಾ ಆಸೆಗಳಿದೆ ಒಂದ್ ವ್ಯಕ್ತಿಗೆ, ತುಂಬಾ ಗ್ರ್ಯಾಂಡ್ ಆಗಿ ಮ್ಯಾರೇಜ್ ಆಗ್ಬೇಕು, ಗ್ರ್ಯಾಂಡ್ ಆಗಿ ಲೈಕ್ VIP ತರನೇ ನಿಮ್ಮನ್ನ ಟ್ರೀಟ್ ಮಾಡ್ಬೇಕು. ಸೊ ಸಮಥಿಂಗ್ ದಿಸ್ ಪರ್ಸನ್ ಫೀಲ್ ನಿಮ್ಮ ಎಲ್ಲಾ ಕಷ್ಟಕ್ಕೆ ಸುಖಕ್ಕೆ ನಿಮ್ಮ ಸಪೋರ್ಟ್ ಆಗ್ಬೇಕು, ನಿಮ್ಗೆ ಹೆಲ್ಪ್ ಮಾಡ್ಬೇಕು, ಈ ರೀತಿ ಇರುವಂತ ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ದಾರೆ, ಆ ತರನೇ ನಾನು ಅವ್ರನ್ನ ಮುಂದೆ ನೋಡ್ಕೋಬೇಕು ಅನ್ನೋದೆಲ್ಲಾ ಆಸೆಗಳಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ. ಸೊ ಪೇಜ್ ಆಫ್ ಸೋರ್ಸ್ ಇದೆ, 3 of cups ಇದೆ. ಸೊ ದಿಸ್ ಪರ್ಸನ್ ಇಸ್ ಪ್ಲಾನಿಂಗ್ ಪ್ರತಿ ದಿನ ನಿಮ್ಮನ್ನ ಮದ್ವೆ ಆದಾಗ, ಮದ್ವೆ ಮಾಡ್ಕೊಂಡು ಬಂದಾಗ ಪ್ರತಿ ದಿನನೂ ನೀವಿಬ್ರು ಸೆಲೆಬ್ರೇಟ್ ಮಾಡ್ಬೇಕು ಲೈಫ್ ನ, ಸಂಸಾರವನ್ನ. ಅಯ್ಯೋ ಸಂಸಾರದ ಕಿರಿಕಿರಿ ಈ ರೀತಿ ಹೇಳೋದಕ್ಕಿಂತ ಅವ್ರ ಲೈಫ್ ಅಲ್ಲಿ ಅವ್ರ ಪ್ರತಿಯೊಂದರಲ್ಲೂ ನೀವು ಅವ್ರ ಜೊತೆಗಿದ್ದಾಗ ಸೆಲೆಬ್ರೇಟ್ ಮಾಡ್ಬೇಕು, ಸಂತೋಷವಾಗಿರ್ಬೇಕು. ಪ್ರತಿ ಸತಿನೂ ಅವರ ಲೈಫ್ ಅಲ್ಲಿ ನೀವು ನನ್ನ ವ್ಯಕ್ತಿ ಒಂದೊಳ್ಳೆ ಲೈಫ್ ಡಿಸಿಷನ್ಸ್ ತಗೊಂಡಿದ್ದೀನಿ, ಮ್ಯಾರೇಜ್ ಲೈಫ್ಗೆ ಬಂದಾಗ ನನ್ನ ವ್ಯಕ್ತಿ ಇಸ್ ದ ಬೆಸ್ಟ್ ಅಂತ ನಿಮಗೆ ಫೀಲ್ ಆಗೋ ರೀತಿನಲ್ಲಿ ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ. ಸೊ ಹಾಗಾಗಿನೇ ಡಿಲೇ ಮಾಡ್ತಿರೋದು. ಸೊ ಡೆಫಿನೆಟ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮಗೆ ಚೀಟ್ ಮಾಡಲ್ಲ, ಮೋಸ ಮಾಡಲ್ಲ. ಈ ಒಂದು ವ್ಯಕ್ತಿ ಆನೆಸ್ಟಿ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್. ಯಾಕಂತಂದ್ರೆ ನೋಡಿ 6 of swords ಮತ್ತೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಕಿಂಗ್ ಆಫ್ ಪೆಂಟಿಕಲ್ ಇನ್ ದ ಸೇಮ್ ಟೈಮ್ ಅವ್ರು ಆಲ್ರೆಡಿ ನಿಮ್ಮನ್ನ ಮ್ಯಾರೇಜ್ ಆಗ್ಬಿಟ್ಟಿದೀನಿ, ಇವ್ರು ನನ್ನ ಅರ್ಧಾಂಗಿ, ನನ್ನ ಲೈಫ್, ನನ್ನ ವೈಫ್, ನನ್ನ ಒಂದು ಹಸ್ಬೆಂಡ್ ಅಂತಾನೆ ಅವ್ರು ಆಲ್ರೆಡಿ ಟ್ರೀಟ್ ಮಾಡ್ತಿದ್ದಾರೆ ನಿಮ್ಮನ್ನ. ಅವ್ರು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ, ಬದುಕಿದ್ರು ಸತ್ರು ಇವ್ರ ಜೊತೆಗೆ ಇರ್ಬೇಕು, ಇನ್ಯಾರು ಕೂಡ ನನ್ನ ಜೀವನದಲ್ಲಿ ಬರಕ್ ಸಾಧ್ಯ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ದ ಒನ್ ಫಾರ್ ಮೀ ಅನ್ನೋದು ಅವ್ರು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ, ಅವರೇ ಮ್ಯಾರೇಜ್ಗೆ ಡಿಸೈಡ್ ಆಗಿದ್ದಾರೆ ಅಂತ ಅಂದ್ರೆ ನಿಮ್ಮಿಬ್ರನ್ನ ಯಾರು ಕೂಡ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ನೀವು ವೆಯ್ಟ್ ಮಾಡಬಹುದು. ಸೊ ಖಂಡಿತವಾಗ್ಲೂ ಒಂದು ವ್ಯಕ್ತಿ ಮ್ಯಾರೇಜ್ ಆಗ್ತಾರೆ. ಸೊ ವೆಯ್ಟ್ ಮಾಡಿ ನೋಡಿ ಗೈಸ್. ಸಮ್ ಟೈಮ್ಸ್ ಇಟ್ ಫೀಲ್ಸ್ ಲೈಕ್ ನೋಡಿ ನಮ್ಗೆ ಯಾರೋ ಒಬ್ರು ನನ್ನ ಜೀವನದಲ್ಲಿ ಬಂದಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ನು ಈಗ್ಲೇ ಮದ್ವೆ ಆಗ್ಬಿಡ್ಬೇಕು, ಇವಳು ಈಗ್ಲೇ ನನ್ನ ಸ್ವೀಕರಿಸ್ಬೇಕು ಅನ್ನೋದು ಇರೋದಿಲ್ಲ, ಅದು ಇರಬಾರ್ದು. ಯಾಕಂತಂದ್ರೆ ನೋಡಿ ಎಲ್ಲಾರ ಜೀವನನೂ ಒಂದೊಂದ್ ತರ ಇರುತ್ತೆ. ಸೊ ಇವಾಗ ನಾನು ಒಂದು ಪ್ರಾಬ್ಲಮ್ ನನಗೂ ಇನ್ನೊಂದು ಯಾವ್ದೋ ಒಂದು ಕಷ್ಟ ಇರುತ್ತೆ, ಅಥವಾ ಎಲ್ಲಾರ್ಗು ಇಂದ ಡಿಫ್ರೆಂಟ್ ಫಾರ್ಮ್ ಆಫ್ ಲೈಫ್ ಅಲ್ಲಿ ಕಷ್ಟ ಇದ್ದೇ ಇರುತ್ತೆ. ಬಟ್ ಅದನ್ನ ನಾವು ಹೇಗೆ ಅದಕ್ಕೆ ತಲೆಗೆ ಹಚ್ಕೊಳ್ದೆ ಮುಂದೆ ಹೋಗ್ತಿರ್ತೀವಿ ಲೈಫ್ ಅಲ್ಲಿ ಅನ್ನೋದೇ ಬ್ಯೂಟಿಫುಲ್ ಆಗಿ ನಾವು ಲೈಫ್ ನ ಕ್ರಿಯೇಟ್ ಮಾಡ್ಕೋತೀವಲ್ವಾ. ಸೊ ಅದೇ ರೀತಿ ನೀವು ಒಂದ್ ವ್ಯಕ್ತಿಗೆ ತುಂಬಾ ಆಸೆ ಇದೆ ನಿಮ್ಮ ಜೊತೆಗೆ ಬದುಕ್ಬೇಕು, ಜೀವನ ಮಾಡ್ಬೇಕು. ನಾರ್ಮಲ್ ಆಗಿ ಜೀವನ ಮಾಡೋದಕ್ಕಿಂತ ಇರೋದು ಒಂದೇ ಲೈಫು. ಏನು ಕಂಡಿದ್ದೆಲ್ಲ ತಗೋಬೇಕು, ಕಂಡಿದ್ದೆಲ್ಲ ನಾವು ತಿನ್ಬೇಕು, ಇದು ಯಾವ್ದು ನಮ್ಮ ಜೀವನದಲ್ಲಿ ಸಿಗಲ್ಲ ಅಂದ್ಮೇಲೆ ನಾವು ಕಷ್ಟಪಟ್ಟು ದುಡಿಯೋದಕ್ಕೆ ನಾವ್ ಯಾಕೆ ಹುಮ್ಮಸ್ಸಿಂದ ಇರ್ತೀವಿ ಅಲ್ವಾ. ಸೊ ಈ ರೀತಿ ಅವ್ರು ಪ್ಲಾನ್ ಮಾಡ್ತಾರೆ. ನಾನು ಎಲ್ಲಾ ತರ ನಾರ್ಮಲ್ ಲೈಫ್ ನಲ್ಲಿ ಲೀಡ್ ಮಾಡಕ್ ಇಷ್ಟ ಇಲ್ಲ ನನ್ನ ಪಾರ್ಟ್ನರ್ ಜೊತೆಗೆ.
ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದಾಗ ಅವ್ರಿಗೆ ಏನ್ ಬೇಕು ಅಂತ ಅವ್ರು ಕೇಳ್ತಾರೆ, ಅದನ್ನ ನಾನು ಕೊಡ್ಸೋಂತ ವ್ಯಕ್ತಿ ಆಗ್ಬೇಕು. ಅವ್ರು ಇವತ್ತು ಏನೇ ಕೇಳಲಿ ಅದನ್ನ ಇಮಿಡಿಯೇಟ್ ಆಗಿ ತಂದ್ಕೊಡುವಂತ ಶಕ್ತಿ ನಂಗಿರ್ಬೇಕು. ಅದೆಲ್ಲ ಬರ್ಬೇಕು ಅಂತಂದ್ರೆ ನಾನ್ ಸೆಟ್ಲ್ ಆಗಿರ್ಬೇಕು, ನಾನ್ ಫೌಂಡೇಶನ್ ಆಗಿ ನಿಂತ್ಕೊಬೇಕು ನನ್ನ ವ್ಯಕ್ತಿಯ ಜೀವನದಲ್ಲಿ. ಈ ರೀತಿ ಅವ್ರು ಪ್ಲಾನ್ ಮಾಡ್ತಿದ್ದಾರೆ. ಸೊ ವೇಟ್ ಮಾಡಿ, ಒಂದ್ ವ್ಯಕ್ತಿ ನಿಮ್ಮನ್ನ ಆದಷ್ಟು ಬೇಗ ಮ್ಯಾರೇಜ್ ಮಾಡ್ಕೋತಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.